ಜುಲೈ 17ರಂದು ಡೆಹ್ರಾಡೂನ್ನಲ್ಲಿ ಛಾತ್ರೋं की गूंज ರ್ಯಾಲಿಗೂ ಮುನ್ನ ರಾಹುಲ್ ಗಾಂಧಿ ರಾಜ್ಯಸಭಾ ಸಂಸದ ಪವನ್ ಖೇರಾ ಅವರನ್ನ ಜಂತರ್ ಮಂತರ್ಗೆ ಕಳಿಸಿದ್ರು. ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಅವರನ್ನ ಜುಲೈ 17ರ ಬೆಳಗ್ಗೆ ಭೇಟಿಯಾದ ಪವನ್ ಖೇರಾ ಅವರ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು. ಈ ಸರ್ಕಾರ ಕೇಳೋದಿಲ್ಲ, ಪ್ರತಿಭಟನಾ ವಿಧಾನವನ್ನ ಕಾಲಕಾಲಕ್ಕೆ ಬದಲಾಯಿಸೋದು ಅಗತ್ಯ ಅಂತ ಅವರು ಹೇಳಿದ್ರು. ವಾಂಗ್ಚುಕ್ ಜೊತೆಗೇನೆ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ ಕೂಡ ಖೇರಾ ಅವರು ಭೇಟಿಯಾದರು. कल जैसा कि आपने देखा, हमारे संगठन महासचिव श्री केसी वेणुगोपाल जी ने भी एक ट्वीट किया. सोनम वांगचुक जी के स्वास्थ्य को लेकर हम सबको चिंता है और एक बहुत संवेदनहीन सरकार ऊपर बैठी है जो लोकतांत्रिक विरोध की भाषा को नहीं समझती. ऐसी सरकार के सामने विरोध का तरीका बदलते रहना चाहिए. हमें इनकी चिंता है स्वास्थ्य की, जो बच्चे बैठे हैं उनकी भी, कि आप अपनी जान को जोखिम में डालकर इस सरकार से कुछ हासिल नहीं कर पाए. ನೇಹಾ ಅವರ ಆರೋಗ್ಯ ಕ್ಷೀಣಿಸ್ತಾ ಇರೋದ್ರ ಬಗ್ಗೆಯೂ ಕೂಡ ಕಳವಳ ವ್ಯಕ್ತ ಆಗ್ತಾ ಇದೆ. ದಾನಿಶ್, ಅಮೀನ್, ದೀಪಕ್, ಮನೀಶ್ ಮತ್ತೆ ರಿಷಿಕೇಶ್ ಕೂಡ ಅವರೊಂದಿಗೆ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ಮಾತ್ರ ಯಾಕೆ ಅಡಕೊಂಡಾಗಿದೆ? ಅದು ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕೆ ವಾಂಗ್ಚುಕ್ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ಈ ಚಳವಳಿಯನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಅಥವಾ ಎಲ್ಲರನ್ನ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಪೊಲೀಸ್ ಬಲವನ್ನ ಬಳಸೋದಕ್ಕೆ ಸರ್ಕಾರ ಒಂದು ನೆಪ ಹುಡುಕ್ತಾ ಇರಬಹುದು. ಆದ್ರೆ ಈಗ ಕಾಂಗ್ರೆಸ್ ಬೆಂಬಲದ ನಂತರ ಅದು ಸಾಧ್ಯ ಇಲ್ಲ. ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಮತ್ತೆ ನೇಹಾ ಸೇರಿದ ಹಾಗೆ 6 ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಜನ ಕಾಳಜಿ ವಹಿಸ್ತಾ ಇದ್ದಾರೆ. ಸಮಾಜದ ವಿವಿಧ ವರ್ಗಗಳಿಂದ ಧ್ವನಿಗಳೆದ್ದಿವೆ. ಈ ಬಾರಿ ಪ್ರತಿಭಟನೆಯನ್ನ ಬಲವಂತವಾಗಿ ಹತ್ತಿಕ್ಕೋದಿಕ್ಕೆ ಸರ್ಕಾರಕ್ಕೆ ಸುಲಭ ಆಗೋದಿಲ್ಲ. 2017ರಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಸೈನಿಕರ ಪ್ರತಿಭಟನೆಯನ್ನ ಮೋದಿ ಸರ್ಕಾರ ಬಲವಂತವಾಗಿ ದಮನಿಸಿತು. ಈ ಬಾರಿ ಸೋನಂ ವಾಂಗ್ಚುಕ್ ಪಡಿತಾ ಇರುವಂತಹ ಬೆಂಬಲ ಮೋದಿ ಸರ್ಕಾರವನ್ನ ಚಿಂತೆಗೀಡು ಮಾಡಿರಬಹುದು. ಆಗ್ಲೂ ಕೂಡ ರಾಹುಲ್ ಗಾಂಧಿ ಸೈನಿಕರನ್ನ ಬೆಂಬಲಿಸೋದಕ್ಕೆ ಜಂತರ್ ಮಂತರ್ಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ 3 ಬಾರಿ ಪೊಲೀಸರು ಅವರನ್ನ ಹೋಗದೇ ಇರೋ ಹಾಗೆ ತಡೆದಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಭಟನಾ ನಿರತ ಸೈನಿಕರನ್ನ ಭೇಟಿಯಾಗಬೇಕಾಯಿತು. ರಾಜಸ್ಥಾನದ ಕೋಟಾದ ನಂತರ ಶುಕ್ರವಾರ ಡೆಹ್ರಾಡೂನ್ನಲ್ಲಿ ವಿದ್ಯಾರ್ಥಿಗಳ ಪರ ಹೋರಾಟಕ್ಕೆ ರಾಹುಲ್ ಗಾಂಧಿ ಅವರು ಬಂದರು. ಪರೀಕ್ಷೆ ಮತ್ತೆ ಶಿಕ್ಷಣದ ವಿಷಯಗಳ ಕುರಿತು ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಮೊದಲ ಅವಧಿಯಿಂದನೂ ಹೋರಾಡ್ತಾ ಇದ್ದಾರೆ. ಅವರು 10 ವರ್ಷಗಳಿಗೂ ಹೆಚ್ಚು ಕಾಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ರಿಗ್ಗಿಂಗ್ ವಿರುದ್ಧ ಹೋರಾಟದಲ್ಲಿದ್ದಾರೆ. ಮಾರ್ಚ್ 2018ರಲ್ಲಿ ಅವರು ದೆಹಲಿಯ ಸಿಜಿಒ ಕಾಂಪ್ಲೆಕ್ಸ್ನಲ್ಲಿ ಸಿಬ್ಬಂದಿ ಆಯ್ಕೆ ಸಮಿತಿಯ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂಥ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತ್ಕೊಂಡ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಉದ್ಯೋಗಗಳ ವಿಷಯವನ್ನು ಅವರು ಎತ್ತಿದ್ರೂ ಕೂಡ ಯುವ ಜನರ ಮತಗಳು ಕಾಂಗ್ರೆಸ್ಗೆ ಬೀಳಲಿಲ್ಲ. ಅದರ ಹೊರತಾಗಿಯೂ ರಾಹುಲ್ ಗಾಂಧಿ ಈ ವಿಷಯವನ್ನ ಕೈಬಿಟ್ಟಿಲ್ಲ. 2023ರಲ್ಲಿ ಅವರು ದೆಹಲಿಯ ಮುಖರ್ಜಿ ನಗರಕ್ಕೆ ಹೋಗಿ ಸರ್ಕಾರಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳೊಂದಿಗೆ ಅವರು ಮಾತಾಡಿದ್ರು. ಭಾರತ್ ಜೋಡೋ ಯಾತ್ರೆ ಸಮಯದಲ್ಲೂ ಕೂಡ ರಾಹುಲ್ ಗಾಂಧಿ ಈ ವಿಷಯವನ್ನ ಎತ್ತಿದ್ರು. ಯುವಕರಿಂದ ಪದೇ ಪದೇ ಕಾಂಗ್ರೆಸ್ ತಿರಸ್ಕಾರಕ್ಕೆ ಒಳಗಾದ್ರೂ ಕೂಡ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ವಿಷಯವನ್ನ ಎತ್ತುತ್ತಾನೆ ಇದ್ದಾರೆ. ಜೂನ್ 20ರಂದು ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆ ಆರಂಭ ಆಯಿತು. ಆದ್ರೆ ಜೂನ್ 17ರಂದು ರಾಹುಲ್ ಗಾಂಧಿ ಅವರು ಈಗಾಗಲೇ ಕೋಟಾದಲ್ಲಿ ಮೊದಲ ಛಾತ್ರೋं की गूंज ಕಾರ್ಯಕ್ರಮವನ್ನು ನಡೆಸಿದ್ರು. ಆ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಪತ್ರಿಕೆ ಸೋರಿಕೆ ಜೊತೆಗೇನೆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಗಮನಾರ್ಹ ಪ್ರಶ್ನೆಗಳನ್ನ ಎತ್ತಿದ್ರು. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಪ್ರಾಥಮಿಕ ನ್ಯೂನ್ಯತೆ ಅಂತ ಅಂದ್ರೆ ನಾವು ನಮ್ಮ ಮಕ್ಕಳ ಕನಸುಗಳನ್ನ ಈಡೇರಿಸೋದಿಲ್ಲ, ನಾವು ಅವರ ಆಯ್ಕೆಗಳನ್ನ ಗೌರವಿಸೋದಿಲ್ಲ ಅಂತ ಅವ್ರು ಹೇಳಿದ್ರು. ಜುಲೈ 20ರಂದು ಸಿಜೆಪಿ ವತಿಯಿಂದ ಸಂಸತ್ತಿಗೆ ನಡೆಯಲಿರುವಂತಹ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಭಾಗವಹಿಸೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನನ್ನು ಹೇಳಲಾಗಿಲ್ಲ. ಆದ್ರೆ ಸೋನಂ ವಾಂಗ್ಚುಕ್ ಅವರಿಗೆ ಕಾಂಗ್ರೆಸ್ನ ನೈತಿಕ ಬೆಂಬಲ ಸಿಕ್ಕಿರೋದು ಗಮನಾರ್ಹ ಆಗಿದೆ. ಕಾಂಗ್ರೆಸ್ ಯಾವುದೇ ಷರತ್ತುಗಳನ್ನು ವಿಧಿಸದೇ ಇರೋದು ಕೂಡ ಗಮನಾರ್ಹ ಆಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದಿರದೇ ಇರುವಂತಹ ನಾಯಕರ ಚಳವಳಿಯನ್ನ ಕಾಂಗ್ರೆಸ್ ಬೆಂಬಲಿಸಿತು. ಭಾನುವಾರ ಕಾಂಗ್ರೆಸ್ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು. ಮತ್ತೆ 2-3 ದಿನಗಳಲ್ಲಿ ಕಾಂಗ್ರೆಸ್ ಚಳವಳಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿತು. ಜಿಗ್ನೇಶ್ ಮೇವಾನಿ ಟ್ವಿಟರ್ನಲ್ಲಿ ಬರೆದಿದ್ದಾರೆ, ಕೆಸಿ ವೇಣುಗೋಪಾಲ್ ಸೋನಂ ವಾಂಗ್ಚುಕ್ ಅವರ ಉಪವಾಸಕ್ಕೆ ಸಹಾನುಭೂತಿ ಮತ್ತೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಶೋಕ್ ಗೆಹ್ಲೋಟ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಅದರ ಬೆನ್ನಲ್ಲೇ ಪವನ್ ಖೇರಾ ಅವರು ಬಂದು ವಾಂಗ್ಚುಕ್ ಅವರನ್ನ ಮಾತಾಡಿಸಿದ್ದಾರೆ. ಜೂನ್ 20ರಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೋದಿ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದು ಹಾಗಿರ್ಲಿ, ಸರ್ಕಾರ ಉಪವಾಸ ಸತ್ಯಾಗ್ರಹ ನಿರತರೊಂದಿಗೆ ಮಾತು ಕೂಡ ಆಡಿಲ್ಲ. ಪ್ರಧಾನಿ ಮೋದಿಯು ಮೌನ ಮುರಿದಿಲ್ಲ. ಆದ್ರೆ ಜನರಿಂದ ಬಂದಂತ ಸಣ್ಣ ಟೀಕೆಗೂ ಕೂಡ ವಿರೋಧ ಪಕ್ಷ ತುಂಬಾ ಸೂಕ್ಷ್ಮತೆಯನ್ನು ತೋರಿಸಿದೆ. ಹಾಗಾದ್ರೆ ಸರ್ಕಾರದಿಂದ ಇದ್ಯಾಕೆ ಸಾಧ್ಯ ಆಗಿಲ್ಲ?
ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕರಾದ ಅಭಿಜಿತ್ ದೀಪ್ಗೆ ಮತ್ತೆ ವಿಜೇತ ದಹಿಯಾ ಪ್ರತಿಭಟನೆ ಸಮಯದಲ್ಲಿ ಮತ್ತೆ ಹಿಂದಿನ ಹೇಳಿಕೆಗಳಲ್ಲಿ ರಾಹುಲ್ ಗಾಂಧಿಯನ್ನ ಟೀಕೆ ಮಾಡ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಮೋದಿಗೆ ಪರ್ಯಾಯ ಆಗೋದಿಕ್ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ರಾಹುಲ್ ಗಾಂಧಿ ಬಗ್ಗೆ ಅವರ ಅಭಿಪ್ರಾಯ ಇವತ್ತಿಗೂ ಕೂಡ ಬದಲಾಗಿಲ್ಲ. ಆದ್ರೂ ರಾಹುಲ್ ಗಾಂಧಿ ಸೋನಂ ವಾಂಗ್ಚುಕ್ ಅವರ ಉಪವಾಸಕ್ಕೆ ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಮತ್ತೆ ಪವನ್ ಖೇರಾ ಅವರನ್ನ ಜಂತರ್ ಮಂತ್ರ ಕಳಿಸಿದ್ದಾರೆ. ಅಭಿಜಿತ್ ದೀಪ್ಗೆ ಮತ್ತೆ ಸೌರಭ್ ದಾಸ್ ಕಾಂಗ್ರೆಸ್ ಮತ್ತೆ ಪವನ್ ಖೇರಾ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಕಾಕ್ರೋಚ್ ಜನತಾ ಪಕ್ಷ ಕೂಡ ತನ್ನ ದೃಷ್ಟಿಕೋನವನ್ನು ಸರಿಪಡಿಸಿಕೊಳ್ಳೋದಕ್ಕೆ ರೆಡಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದು ವಿರೋಧ ಪಕ್ಷದ ಬಗ್ಗೆ ಈಗ ಹಿಂದಿನ ಹಾಗೆ ಯೋಚನೆ ಮಾಡ್ತಾ ಇಲ್ಲ. ಅದು ವಿರೋಧ ಪಕ್ಷಗಳಿಗೆ ಧನ್ಯವಾದ ಹೇಳ್ತಾ ಇದೆ. ಪ್ರತಿಭಟನೆಗಳಿಗೆ ಆಹ್ವಾನಿಸೋದಕ್ಕೆ ನಾಯಕರ ಮನೆಗಳಿಗೆ ಭೇಟಿಯನ್ನ ನೀಡ್ತಾ ಇದೆ. ಕಾಕ್ರೋಚ್ ಜನತಾ ಪಕ್ಷದ ಉಪವಾಸ ಸತ್ಯಾಗ್ರಹವನ್ನ ಬೆಂಬಲಿಸೋದಕ್ಕೆ ಕಾಂಗ್ರೆಸ್ ಯಾಕೆ ವಿಳಂಬ ಮಾಡಿತು? ಅಣ್ಣಾ ಚಳವಳಿಯ ಸಮಯದಲ್ಲಿನ ವಂಚನೆಯ ಕಹಿ ಅನುಭವನೇ ಇದಕ್ಕೆ ಕಾರಣ. ಅಣ್ಣಾ ಹಜಾರೆ ಅವರನ್ನ ಆಗ ಗಾಂಧಿವಾದಿ ಅಂತ ಬಿಂಬಿಸಲಾಗಿತ್ತು. ಮತ್ತೆ ಇವತ್ತು ಅವರ ಇಮೇಜ್ ಅನ್ನ ವಿವರಿಸುವಂತ ಅಗತ್ಯ ಇಲ್ಲ. ಈಗ ಅವರ ಹೆಸರನ್ನ ಉಲ್ಲೇಖ ಮಾಡಿದ ಕೂಡಲೇನೆ ರಾಷ್ಟ್ರೀಯ ದ್ರೋಹದ ಭಾವನೆ ಮೂಡುತ್ತೆ. ಅನೇಕ ಜನ ಅಣ್ಣಾ ಹಜಾರೆಯಿಂದ ಮೋಸ ಹೋಗಿದ್ದಾರೆ. ಅವ್ರು ಇವತ್ತಿಗೂ ಕೂಡ ಅದನ್ನ ಮರ್ತಿಲ್ಲ. ಆದ್ರೆ ಅವ್ರ ಕಾರಣದಿಂದಾಗಿ ಭಾರತದ ಜನರು ಯಾವುದೇ ಚಳವಳಿಯನ್ನ ನಂಬೋದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಅವರೀಗ ಪ್ರತಿಭಟನೆಗಳ ಹಿಂದೆ ಯಾರಿದ್ದಾರೆ ಅಂತ ನೋಡೋದಿಕ್ ಬಯಸ್ತಾರೆ. ಅಣ್ಣಾ ಚಳವಳಿಯ ಹಿಂದೆ RSS ಪಾತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ತಕ್ಷಣನೇ ಈ ಒಂದು ಚಳವಳಿಯನ್ನ ಬೆಂಬಲಿಸೋದಿಕ್ ಸಾಧ್ಯ ಆಗಲಿಲ್ಲ. ಪ್ರತಿಭಟನೆಗಳಿಂದ ದೂರ ಇರೋದಕ್ಕೆ ಅದರ ಮೇಲೆ ನಿಜವಾದ ಒತ್ತಡ ಇತ್ತು. ಆದ್ರೆ ಟೀಕೆ ಹೆಚ್ಚಾದಾಗ ಮತ್ತೆ ಜನರು ಸೋನಂ ವಾಂಗ್ಚುಕ್ ಅವರ ಜೀವ ಅಪಾಯದಲ್ಲಿದೆ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಮನಸ್ಸನ್ನ ಬದಲಾಯಿಸಬೇಕಾಯ್ತು. ಮತ್ತೆ ರಾಹುಲ್ ಗಾಂಧಿ ಅಂಥ ಔದಾರ್ಯವನ್ನ ತೋರಿಸಿದ್ದಾರೆ. ಪವನ್ ಖೇರಾ ಅವರನ್ನ ಜಂತರ್ ಮಂತ್ರಿಗೆ ಕಳಿಸೋದು ಅವ್ರಿಗೆ ಕಷ್ಟಕರ ಆಗಿತ್ತು. ಆದ್ರೂ ಕೂಡ ಅವರು ಅದನ್ನ ಮಾಡಿದ್ರು. ಭಾರತದಲ್ಲಿ ಯಾರಾದ್ರೂ ಪ್ರಧಾನಿ ಮೋದಿಯಿಂದ ಇಂಥದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ದೆಹಲಿಯ ಗಡಿಯಲ್ಲಿ ರೈತರು 1 ವರ್ಷಕ್ಕೂ ಹೆಚ್ಚು ಕಾಲ ಧರಣಿ ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರಧಾನಿ ಮೋದಿ ಅಲ್ಲಿ ಮಾತಾಡೋದಕ್ಕೆ ಹೋಗ್ಲಿಲ್ಲ ಅಥವಾ ಅವರನ್ನ ಕೂಡ ಮಾತಾಡೋದಕ್ಕೆ ಕರೀಲಿಲ್ಲ. ಆದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಕಾಂಗ್ರೆಸ್ ಯಾಕೆ CJP ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇಲ್ಲ ಅಂತ ಕೇಳಿದ್ವೆ ಹೊರತು ಸರ್ಕಾರವನ್ನ ಅವು ಪ್ರಶ್ನೆ ಮಾಡಲಿಲ್ಲ. ಈ ಚಳವಳಿಯ ಹಿನ್ನೆಲೆ ಬಗ್ಗೆ ವಿವಿಧ ಅನುಮಾನಗಳು ಮತ್ತೆ ಪ್ರಶ್ನೆಗಳು ಕೂಡ ಇದ್ವು. ಪೊಲೀಸರ ಅನುಮತಿ ಆ ಅನುಮಾನಗಳನ್ನು ಇನ್ನಷ್ಟು ಹೆಚ್ಚು ಮಾಡಿತು. ಅದಾದ ನಂತರ ನಾವು ರಾಜಕೀಯ ಮಾಡೋದಿಲ್ಲ, ನಾವು ವಿರೋಧ ಪಕ್ಷಗಳಿಂದ ಪ್ರತ್ಯೇಕವಾಗಿದ್ದೀವಿ ಅನ್ನುವಂಥ ಹೇಳಿಕೆ ಬಂತು. ಈ ಚಳವಳಿಗೆ ಆಮ್ ಆದ್ಮಿ ಪಕ್ಷದ ಬೆಂಬಲದ ಬಗ್ಗೆಯೂ ಕೂಡ ಗಣನೀಯ ಸಂದೇಹ ಇತ್ತು. ವೇದಿಕೆಯಲ್ಲಿ ಅರವಿಂದ್ ಕೇಜ್ರಿವಾಲ್, ಅತಿಶ್ ಸಿಂಗ್, ಸಂಜಯ್ ಸಿಂಗ್ ಮತ್ತೆ ಸೌರಭ್ ಭಾರದ್ವಾಜ್ ಅವರ ಉಪಸ್ಥಿತಿ ಚರ್ಚೆಗೆ ಉತ್ತೇಜನವನ್ನ ನೀಡಿತು. ಈ ಅನುಮಾನಗಳ ಹೊರತಾಗಿನೂ ಅನೇಕ ವಿರೋಧ ಪಕ್ಷಗಳು ಸೋನಂ ವಾಂಗ್ಚುಕ್ ಅವರ ಉದ್ದೇಶವನ್ನ ಉದಾರವಾಗಿ ಬೆಂಬಲಿಸಿದ್ವು. ಮಮತಾ ಬ್ಯಾನರ್ಜಿ, ಸಂಸದ ಜಾನ್ ಬ್ರಿಟಾಸ್, ತೇಜಸ್ವಿ ಯಾದವ್, ಓಮರ್ ಅಬ್ದುಲ್ಲಾ, ಪಿಣರಾಯಿ ವಿಜಯನ್, OIC ಮತ್ತೆ ಆದಿತ್ಯ ಠಾಕ್ರೆ ಎಲ್ಲರೂ ಕೂಡ ಆನ್ಲೈನ್ ಅಥವಾ ವೈಯಕ್ತಿಕವಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ತೃಣಮೂಲ ಕಾಂಗ್ರೆಸ್, CPM ಮತ್ತೆ CPI ಸಂಸದರು ಕೂಡ ಭಾಗವಹಿಸಿದ್ರು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಂಬಂಧ ಹೊಂದಿದಂತಹ ಯೋಗೇಂದ್ರ ಯಾದವ್ ಕೂಡ ಭಾಗವಹಿಸಿದ್ರು. ಆಜಾದ್ ಸಮಾಜ ಪಕ್ಷದ ಸಂಸದ ಚಂದ್ರಶೇಖರ್ ಆಜಾದ್ ಕೂಡ ಸೋನಂ ವಾಂಗ್ಚುಕ್ ಮತ್ತೆ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನ ಭೇಟಿಯಾದ್ರು. ಅಖಿಲೇಶ್ ಯಾದವ್ ಕೂಡ ಸೋನಂ ವಾಂಗ್ಚುಕ್ ಅವರೊಂದಿಗೆ ಮಾತಾಡಿದ್ರು. ಮತ್ತೆ ಡಿಂಪಲ್ ಯಾದವ್ ಬಂದು ವಾಂಗ್ಚುಕ್ ಅವರನ್ನ ಭೇಟಿಯಾದ್ರು. ಅವ್ರಿಗಿಂತನೂ ಮೊದಲು SP ಸಂಸದೆ ಪ್ರಿಯಾ ಸರೋಜ್ ಕೂಡ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾದ್ರು. ಮಹಿಳಾ ಕುಸ್ತಿಪಟುಗಳ ಚಳುವಳಿಯ ಹೊತ್ತಿನಲ್ಲೂ ಕೂಡ ಅವರು ಚಳುವಳಿ ರಾಜಕೀಯ ಅಲ್ಲ ಅಂತ ಹೇಳಿದ್ರು. ಆದ್ರೆ ಪೊಲೀಸ್ ದಬ್ಬಾಳಿಕೆ ಹೆಚ್ಚಾದಾಗ ಅವರು ವಿರೋಧ ಪಕ್ಷದ ಕಡೆಗೆ ನೋಡ್ತೊಡಗಿದ್ರು. ಪ್ರಿಯಾಂಕಾ ಗಾಂಧಿ ಜಂತರ್ ಮಂತರ್ಗೆ ಹೋಗಿ ಅಲ್ಲಿನ ಮಹಿಳಾ ಕ್ರೀಡಾಪಟುಗಳನ್ನ ಭೇಟಿಯಾದ್ರು. ಮೋದಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಚಳವಳಿಯ ಮೊದಲ ಪ್ರಯತ್ನ ವಿರೋಧ ಪಕ್ಷಗಳನ್ನ ದೂರ ಇಡೋದು. ಚಳವಳಿಯ ಹಿಂದೆ ವಿದೇಶಿ ಪಿತೂರಿಯ ಭಯ ಅಷ್ಟರ ಮಟ್ಟಿಗೆ ವ್ಯಾಪಕವಾಗಿದೆ. ಮಡಿಲ ಮೀಡಿಯಾಗಳ ಅಂಥ ಚರ್ಚೆಗಳಿಂದ ಸಾಮಾನ್ಯ ಜನ ಕೂಡ ಭಯಭೀತರಾಗ್ತಾರೆ ಮತ್ತೆ ಚಳವಳಿಗೆ ಸೇರೋದಿಲ್ಲ ಅವರು. ಅಷ್ಟಾದ ನಂತರ ಕೂಡ ಜನ ಹೋದ್ರೆ ಪ್ರತಿಭಟನಾಕಾರರ ವಿರುದ್ಧ FIR ದಾಖಲಿಸಲಾಗುತ್ತೆ. ಅವ್ರ ಮನೆಗಳು ಮತ್ತೆ ಅಂಗಡಿಗಳ ಮೇಲೆ ಬುಲ್ಡೋಸರ್ಗಳನ್ನು ಹಾಯಿಸಲಾಗುತ್ತೆ. ಅದಕ್ಕಾಗಿನೇ ಪ್ರತಿಭಟನಾಕಾರರು ಕೂಡ ವಿರೋಧ ಪಕ್ಷದ ಬಳಿ ಹೋಗೋದಿಕ್ಕೆ ಹೆದರ್ತಾರೆ. ಆದ್ರೆ ಭಾರತದ ಪ್ರಜಾಪ್ರಭುತ್ವ ಈ ಭಯದಲ್ಲಿ ಎಷ್ಟು ಕಾಲ ಸಿಲ್ಕೊಂಡಿರುತ್ತೆ? ಭಾರತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ವಿರೋಧ ಪಕ್ಷವನ್ನ ಎಷ್ಟು ತುರ್ತಾಗಿ ಬಲಪಡಿಸಬೇಕಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಸೋನಂ ವಾಂಗ್ಚುಕ್ ಮತ್ತೆ ಅಭಿಜಿತ್ ದೀಪ್ಗೆ ಅವರ ಪ್ರತಿಭಟನೆಯನ್ನ ಮತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನ ಬಹುತೇಕ ವಿಪಕ್ಷಗಳು ಬೆಂಬಲಿಸಿವೆ. BJP 2014ರಿಂದ ಕೇಂದ್ರದಲ್ಲಿ ಮತ್ತೆ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಇವತ್ತು 2014ರಿಂದ 2026ರವರೆಗೆ ಶಿಕ್ಷಣ ಮತ್ತೆ ಪರೀಕ್ಷೆಗಳ ಸ್ಥಿತಿ ಇವತ್ತು ಹೇಗಿದೆ ಅನ್ನೋದು ಈ ದೇಶಕ್ಕೆ ಗೊತ್ತಾಗಿದೆ. BJP ನಾಯಕರು ಮತ್ತೆ ಸಚಿವರು ತಮ್ಮ ಮಕ್ಕಳನ್ನ ವಿದೇಶಗಳಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಓದಿಸ್ತಾ ಇದ್ದಾರೆ.
ಈ ಮಂತ್ರಿಗಳು ಮತ್ತೆ ನಾಯಕರು ಈ ದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದರೆ ಅವ್ರು ತಮ್ಮ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ. 2017ರಿಂದನೂ ಭಾರತದ 10 ಖಾಸಗಿ ಮತ್ತೆ 10 ಸಾರ್ವಜನಿಕ ವಿಶ್ವವಿದ್ಯಾಲಯಗಳನ್ನ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳನ್ನಾಗಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಮೌಲ್ಯದ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಆದರೆ ಏನಾದರೂ ಆಗಿದೆಯಾ? ಈಗ ಶಿಕ್ಷಣ ವ್ಯವಸ್ಥೆ ದುರವಸ್ಥೆಯ ಬಗ್ಗೆ ಪ್ರತಿಭಟಿಸಿ ಮತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಸೋನಂ ವಾಂಗ್ಚುಕ್ ಮತ್ತೆ ಅವ್ರ ಜೊತೆಗೆ 6 ವಿದ್ಯಾರ್ಥಿಗಳು 20 ದಿನಗಳಿಂದನೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ, ಮೋದಿಯಿಂದ ಹಿಡಿದು IT ಸೆಲ್ವರೆಗೆ ಇಡೀ ಬಿಜೆಪಿ ಮೌನವಾಗಿದೆ. ಮೌನ ಘನತೆಯದ್ದಾಗಿರ್ಬೇಕೇ ಹೊರತು ಇಷ್ಟು ಲಜ್ಜೆಗೇಡಿ ಆಗಬಾರ್ದು. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.